ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ. ಲೇ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನಲ್ಲಿ ಜಗಳ ಆಗಿದ್ಯಾ ನೋಡು ನಿನಗೆ. ಅಲ್ಲ ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಇವಾಗ ನಾವು ಕಲಾಕಾರರು. ಹಾ ಹೌದು, ಈಗ ನೀನು ಕಲಾಕಾರು, ಅವನು ಕಟಪ್ಪ ಬಾಂಡ್ಲಿಕಾರು, ಇಬ್ರು ಚೆನ್ನಾಗಿದ್ದೀರಾ ನೀವು. ನೀವು ನವೀನ್ ಜೊತೆ ರೀಲ್ಸ್ ಮಾಡುವಾಗ ನವೀನ್ ಅವ್ರ ಏನಾದ್ರು ರಿಸ್ಟ್ರಿಕ್ಷನ್ ಇಟ್ಟಿದ್ರ? ನೀವು ನಮ್ ಜೊತೆ ಮಾತ್ರ ಮಾಡ್ಬೇಕು, ರೇಷ್ಮಾ ಬೇರೆಯವ್ರ ಜೊತೆ ಪ್ರಮೋಷನ್ ಮಾಡಬಾರ್ದು, ಯಾರ ಇದ್ರೆ ಅಲ್ಲಿ ಹೋಗಕ್ ಕೊಡ್ತಿರ್ಲಿಲ್ಲ, ಅವ್ರ ಜೊತೆ ಮಾತಾಡ್ಬೇಡಿ, ಇವ್ರ ಜೊತೆ ಮಾತಾಡ್ಬೇಡಿ ಅಂತ ಹೇಳೋದು, ಆತರ ಎಲ್ಲ ಇತ್ತು ಅರ್ಥವ. ಹಾ, ಹಾಗಾದ್ರೆ ಮಿಂಡ ಗಂಡ ಆಗಕ್ ಹೊರಟಿದ್ದಾನೆ ಅಂತ ಅರ್ಥ. ಗೊತ್ತಾಗಿಲ್ಲ ನಿನಗೆ ರೇಷ್ಮಾ? ಕರೆಕ್ಟ್ ಆಗಿ ಹೇಳಿದ್ರಿ. ಮುಂಚೆ ಎಲ್ಲ ಅಣ್ಣ ಅಣ್ಣ ಅಂತ ಬೆಡ್ರೂಮ್ ಅಲ್ಲಿ, ಲಾಡ್ಜ್ ಅಲ್ಲಿ ಯಾವ ರೂಮ್ ಬಿಟ್ಟಂಗೆ ನೀವು ಅಣ್ಣ ತಂಗಿ ಸಂಬಂಧ ನಿಭಾಯಿಸ್ತಾ ಇದ್ರಿ. ಈಗೇನೈತ್ ನಿಮಗೆ ಕಟಪ್ಪ ನೀವು ನಿನಗೆ? ನಾನ್ ನವೀನ್ ಜೊತೆನೆ ಮಾಡ್ತಾ ಇದ್ರೆ ಅದಾಗಲ್ಲ. ನನ್ಗೆ ಯಾರ ಜೊತೆ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ, ನಾನ್ ಮಾಡ್ತೀನಿ. ಅವರೇ ಮಾಡ್ತವಾಗ ನಾನ್ ಯಾಕೆ ಮಾಡ್ಬೇಡಿ? ನನ್ ತುಂಬಾ ಜನ ಮಾಡ್ತಾ ಇದ್ರು. ಯಾರ್ಯಾರು ಮಾಡ್ತೀನಿ ಅಂತಾರೆ, ಅವ್ರ ಹತ್ರ ಎಲ್ಲ ಹೋಗಿ ನೀನ್ ಮಾಡ್ಸ್ಕೊಂತೀಯಾ? ರೀಲ್ಸ್ ಬೇರೆ ಏನು ಇಲ್ಲ, ಮತ್ತೆ ನೀವು ಏನಾದ್ರು ತಪ್ಪು ತಿಳ್ಕೊಬಿಟ್ಟಿದ್ದೀರಾ. ಮಚ್ಚ, ಎಲ್ಲಾದ್ರೂ ಜಗಳ ಆದ್ರೆ ಒಂದೇ ಒಂದ್ ಫೋನು. ಹೆಂಗೆ ನಮ್ ಫ್ರೆಂಡು ಯಾಕೋ ಅವ್ನ್ ಹಂಗ ಹೇಳಿದ್ದು? ಜಗಳ ನೋಡಕ್ ಇಷ್ಟ ಮಚ್ಚ ನನ್ಗೆ. ಹೇಳೋಣ ಅಣ್ಣ, ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಮಾಡಯ್ಯ. ಅಯ್ಯಪ್ಪ ಅಯ್ಯಪ್ಪ, ನಮ್ ತಾಯಣೆಗೂ ಎಲ್ಲಿದ್ದೆ ನೀನ್ ಇಷ್ಟು ದಿವಸ? ಹಾಗಾಗಿ ಸಿಗುವೆನು ತಲೆ ತುಳಿತಾ ಇದೆಯಲ್ಲಪ್ಪ. ಅಯ್ಯೋ, ಎಂತ ಕಾಂಜಿ ಪಿಂಡಿಗಳೆಲ್ಲ ಕೈಗಡಿಗೆ ಬೆಳೆಸ್ಬಿಟ್ಟೆ. ಆ ಭಗವಂತನಿಗೆ ಯಾಕೆ ಬಡ್ದೆ? ಎಲ್ಲಿ ಬಂದಿಟ್ಟಿದ್ದು? ಗೈಸ್, ಏನ್ ಗೊತ್ತಾ, ಅವಾಗಿನ ಕಾಲದಲ್ಲಿ ಒಬ್ಬ ಅಪ್ಪನಿಗೆ 3-4 ಜನ ಮಕ್ಕಳು ಇರ್ತಿದ್ರು. ಬಟ್ ಇವಾಗಿನ ಕಾಲದಲ್ಲಿ ಒಬ್ಬ ಮಗನಿಗೆ 3-4 ಜನ ಅಪ್ಪಂದ್ರು ಇರ್ತಾರ. ನಿಮ್ ಮನೆ ವಿಷಯ ಎಲ್ಲರಿಗೆ ಯಾಕೆ ಹೇಳ್ತಿದಿ? ನನಗೆ ಗೊತ್ತದ ನಿನಗೆ 3-4 ಮಂದಿ ಅಪ್ಪದೇರ್ ಅದಾರ ಅಂತ ಕಸಿಂದರು. ಹಂಗಂತ ಎಲ್ಲರಿಗೂ ಇರ್ತಾರಂತ ತಿಳ್ಕೊಂಡು ಏನು? ಎಲ್ಲರೂ ನಿನ್ನಂಗೆ ಸಾಂಗ್ಲಿ ಮಿರಾಜ್ ಕೊಟ್ಟಿರ್ಲ. ಹೋಲ್ ಬಿಡು, ಮುಂದೆ ನಿನ್ನ ಮಗನಿಗೆ ಎಷ್ಟು ಮಂದಿ ಅಪ್ಪದೇ ಇರ್ತಾರ ಹೇಳ. ನಿಮ್ಮ ಅವನ್ ಸಾಂಗ್ಲಿ ಮಿರಾಜ್ ಹುಟ್ಟಿದಕ್ಕೆ ಎಂತ ಮಾರೆ? ಅಣ್ಣ ಊಟ ಮಾಡಿದ 2 ದಿವಸ ಆಯ್ತಣ್ಣ, ಎಂತಾದ್ರು ದಾನ ಇದ್ರೆ ಮಾಡಿ ಅಣ್ಣ. ಊಟ ಮಾಡಿ 2 ದಿವಸ ಆದ್ರೆ ನಾನೆಂತ ಮಾಡ್ಲಿ? ಕೈಕಾಲೆಲ್ಲ ಸರಿಗೆ ಉಂಟಲ್ಲ, ಹೋಗಿ ದುಡಿದು ತಿನ್ಲಿಕ್ಕೆ ಆಗುದಿಲ್ಲ. ಬಂದ್ಬಿಟ್ಟ ಅಮ್ಮ ಅಪ್ಪ ಅಂತ ಬಿಕಾರಿ. ಬಿಕಾರಿ ನೀನು, ನಿನ್ನ ಕೈಕಾಲು ಸರಿ ಇಲ್ವಾ? ದುಡಿ ತಿನ್ಲಿಕ್ಕೆ ಆಗುದಿಲ್ಲ ನಿಂಗೆ? ನಾನೇ ದುಡಿಬೇಕಿಲ್ಲಿ. ಬಡ್ಡಿ ಮಗ, ಮನೇಲಿದ್ದೇನೆ 1 ವರ್ಷದಿಂದ. ನನ್ನ ಮಗನ್ ನೋಡಿದ್ಯಾ? ಅಯ್ಯೋ, ನಿನ್ ಮಗನ್ ಮನೆ ಹಾಳಾಯ್ತು. ಅಲ್ಲಿ ದೇವಸ್ಥಾನದ ಶ್ರೀಕೃಷ್ಣ ಪ್ರತ್ಯಕ್ಷ ಆಗವನೆ, ನಾನ್ ದರ್ಶನ ಮಾಡ್ಬೇಕು. ಓಹೋ, ಬಾಲಕೃಷ್ಣ ಆಗಿದ್ದವನು ಮೀಸೆ ಬೆಳೆಸ್ಕೊಂಡು ಮೆಚೂರ್ಡ್ ಕೃಷ್ಣ ಆಗ್ಬಿಟ್ಟವನೆ. ಬುದ್ಧಿಗಿದ್ದು ಇದೆಯಾ ನಿನಗೆ? 4 ತಿಂಗಳು ವೇಷ ಹಾಕೊಂಡು ಬೀದಿ ಒಳಗೆಲ್ಲ ಓಡಾಡೋ ಶುರು ಹಚ್ಕೊಂಡ್ಬಿಟ್ಟಿದ್ಯಲ್ಲ. ಜನಗಳು ನೋಡಿದ್ರೆ ಕಲ್ಗಿಲ್ ತಗೊಂಡು ಹೊಡೆದ್ಬಿಟ್ಟ ಮನೆಗೆ ಸೇರ್ಕೋ. ಮುಖ ಏನ್ ನೋಡ್ತೀಯ? ಫೋನ್ ಬಂದದ, ಫೋನ್ ಎತ್ತೋ ಭಾಡ್ಯ. ಹಲೋ ಹಲೋ ಗಿಡ್ಡ, ನಾನ್ ನಿಮ್ ಮಾವ್ಲಿ. ಹಾ, ಆರಾಮದೀನಿ. ಅಂದಂಗ ನಿಂದ 10th ರಿಸಲ್ಟ್ ಏಟ್ ಆತು ಗಿಡ?
ಲಡ್ಡು ಹುಡುಗಿಗೆ ಸ್ವೀಟ್ ತಿನ್ಸಿ ಹೆಸರು ಹೇಳು. ತಗೊಳ್ಳ. ಸೋನ್ ಪಾಪಡಿ. ಹುಡುಗಿ ಹೆಸರು ಸ್ವೀಟ್ ಹೆಸರಲ್ಲ. ಕಾಲಿ ಬಿದ್ದ ಆಶೀರ್ವಾದ ತಗೋ. ಹುಡುಗಿಗಲ್ವೋ ಪುರೋಹಿತರಿಗೋ. ಸರಿ ಕ್ರೇಜ್ ನೋಡಿದ್ರೆ ಗೊತ್ತಾಗ್ತಿದೆ ನಮ್ಮ ಬಾಸ್ ಲೆವೆಲ್ ಎಲ್ಲಿರುತ್ತೆ ಅಂತ. ಅವ್ರು ಒಳಗಿದ್ರು ಸಿಂಹನೇ, ಹೊರಗಿದ್ರು ಸಿಂಹನೇ. ಸಿಂಹ ಅಂತ ಇವ್ರ ಮೇಲೆ ಎಗರಕ್ ಹೋಗಿದ್ದಕ್ಕೇನೆ ಇವತ್ತು ಬೋನಲ್ಲಿರೋದು. ಅಣ್ಣ, ಶ್ರೀಮಂತರ ಮತ್ತು ಬಡವರ ನಡುವಿನ ವ್ಯತ್ಯಾಸ ಏನಂತ ನಿನಗೆ ಗೊತ್ತಾ? ಅಯ್ಯ ಅಷ್ಟು ಕೂಡ ಗೊತ್ತಿಲ್ಲ ನಿನ್ನೆ ತಮ್ಮ ನಿನಗ. ಶ್ರೀಮಂತರು ನಾಯಿಗಳಿಗೆ ಮಕ್ಕಳಂತ ಕರೀತಾರ, ಬಡವರು ಮಕ್ಕಳನ್ನ ನಾಯಿಗಳು ಅಂತ ಕರೀತಾರ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನಸು. ಈ ನಿನ್ ಕನ್ಸು ನನ್ಸಾಗೋದಿಲ್ಲ. ನಿನ್ ನಮಸ್ಕಾರನ ಮಡಿಸಿ ನಿನ್ ಮುಕ್ಕಳಾಗಿಟ್ಕೋ. ಅಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಅವತ್ ಅದೇ ಗುರುಗಳು ನಿನ್ ಬಗ್ಸಿ ನಾಕೆಟ್ ಮುಕ್ಕಳಿಗೆ ಓದಿದ್ರ ಈ ತರ ಚಪ್ರಿ ತರ ಆಗ್ತಾ ಇರ್ಲಿಲ್ಲ ನಿನ್ ಪೌಡೆ. ಮರೇ ಇಲ್ಲಿ ಬಂದ್ ಶೇಂಗಾರಿ. ಬಿಗ್ ಬಾಸ್ ಬಿಗ್ ಬಾಸ್ ಜಾಸ್ತಿ ಕಿರ್ಚಾಡಿದ್ರೆ ಬಿಗ್ ಬಾಸ್ ಬಂದ್ ಬಿಡ್ತಾರೆ ನಿನ್ ಬಾಯಿಗೊಂದು ಊಸು. ನನ್ನ ಊಸ್ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ಅಕ್ಕ ನಿನ್ ಊಸ್ ಬಗ್ಗೆ ಮಾತಾಡಿಲ್ಲ ನಾವ್ ಯಾರು. ನೀ ಇಲ್ಲೇ ಬಂದ್ ಹೇತೋದ್ರು ನಿಮ್ಮನ್ ಕೇಳೋರಿಲ್ಲ ಯಾರು. ಹಾಯ್ ಫ್ರೆಂಡ್, ಹಾಯ್ ಮೂರ್ ಮುಕ್ಳಿ ಮುದುಕಿ. ಈರೇಶ್ ಅಕೌಂಟ್ ಹೋಗಿದೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೂ ಸಪೋರ್ಟ್ ಮಾಡ್ತೀವಿ. ನೀವ್ ಇಬ್ರು ಕೋಲಾಟ ಯಾವಾಗ ಆಡ್ತೀರಿ ಫಸ್ಟ್ ಅದನ್ನ ಹೇಳ್ರಿ. ಒಂದ್ ಹುಡುಗಿ ಬಿಡೋ ಮುತ್ತು ಅಂದ್ರು ನೀವ್ ಬಿಡ್ತಾ ಇಲ್ಲ ಅಂದ್ರೆ ಅನ್ಕೊಂಡಿದ್ಯಲ್ವಾ? ಹಾಗಂತ ಜನ ಅಂತಾರೆ, ನಾನಂದಿಲ್ಲ. ಹೇಳಲಿ ಪಾಡಿಸ್ಬೇಡ. ಸಂಧಿ ಸಂಧಿಗೆ ನುಗ್ಗಬೇಡಿರೋ ಕಮಂಗಿಗಳ ಸಂಧಿಯಲ್ಲಿ ಹುಟ್ಟುವುದು ಬರೀ ಹಂದಿಗಳು ಎಂದ ಭರತ. ಭೀಮು ಹೇಳಣ, ಈ ವಿಡಿಯೋದಾಗ ಎಷ್ಟ್ ಕನ್ನಡಿ ಕಾಣತಾವ ನಿನಗ? 3 ಕನ್ನಡಿ ಕಾಣತಾವಣ. ಮೂರೆಲ್ಲ ಒಂದೇ ಅದ. ಸ್ವಲ್ಪ ಚಂದ ಕಣ್ ತೆಗ್ ನೋಡಣ. 3 ಕಾಣತಾವ ಹೇಳತ್ತು. ಮೂರವ ಹೌದಣ. ಅಲ್ರಿ ಡೀಸೆಲ್ ರೇಟ್ 3 ರೂಪಾಯಿ ಐತಿ. ಏನ್ ಕುಂತಿರಲ್ರಿ? ಅಲ್ಲ ಅಣ್ಣ, ಎಣ್ಣೆ ರೇಟ್ ಎಸಿ ಐತಿ ಅಂದ್ರೆ ರಾತ್ರಿ ಕುಡಿಯೋದ್ ಬಿಟ್ಟೆ ನೀನು? ಪ್ರಜ್ವಲ್, ನಾನು ನಿನ್ನ ಪ್ರೀತಿಯಿಂದ ಪ್ರಜ್ಜು ಅಂತ ಕರಿಬೋದ? ನಿಮ್ಮಂತವ್ರ ಹಿಂಗೆಲ್ಲ ಹೇಳಿ ನಮ್ ಜೀವನ ದೆಂಗುಸ್ಕೊಂಡು ಹೋಗೈತಿ.